நீ திருந்தி வாழ கற்றுக்கோ, வாழலைன்னா விட்டு. ನೀ ತಿರುಗಿ ವಾಳ ಕತ್ತುಕೋ, ವಾಳಿಲ್ಲ ಉಂಟು. ಅಟ್ಲೀಸ್ಟ್ ಫ್ಯೂಚರ್ನಲ್ಲಿ ಇವರು ಮಕ್ಕಳಾದ್ರೆ ಚೆನ್ನಾಗಿರ್ಬೇಕು ನಾನು ಹೇಳ್ಕೊಟ್ರೇನೋ ಸುಮ್ಮನೆ ಹಂಗೆ ಕೇಳೋದು. ಆಮೇಲೆ ಯಾರು ದುಡ್ಡು ಕೊಡ್ತಾರೋ ಅವ್ರ ಕ್ಯಾರೆಕ್ಟರ್ ಗೊತ್ತಾಗೋದಿಲ್ಲ, ಅವ್ರ ಕ್ಯಾರೆಕ್ಟರ್ ಗೊತ್ತಾಗೋದಿಲ್ಲ. ಆ ದುಡ್ಡು ಕೊಟ್ಟರೆ ಓಟ್ ಹಾಕ್ತೀವಿ. ಆಮೇಲೆ ಸರ್ ನಮ್ಗೆ ಡಾರ್ಕ್ ಆಗಿದೆ ಸರ್, ಜನ ಹೋಗೋಕ್ಕಾಗಿಲ್ಲ ಸರ್, ಹೆಣ್ಮಕ್ಳೆಲ್ಲ ಭಯ. ಕಾರ್ನರ್ನಲ್ಲಿ ನಾನು ಹೇಳಿದ್ದೇನೆ, ಆ ಕಾರ್ನರ್ ಸ್ವಲ್ಪ ಕಾಟಿದೆ, ಪ್ರೀತನಗಿರಬೇಕು ಅದು ಕಾರ್ನರ್, அது காட்டி நான் போட்டு வேறு என்ன வேலைக்கு போயிட்டேன் சார். அது ஃபஸ்ட் பிரான்ச்சில் ஒரு 6 month பேக் சர்வே எடுத்துன்னு போனாங்க சார். அந்த ட்ரைனேஜ் எல்லாம் அது வந்து ரெஸ்பான்ஸ் எதுவும் இல்லை சார். அது இல்லை, நான் எங்கள் வீட்டு பின்னாடி ಸರ್ ಫಸ್ಟ್ ಬ್ರಾಂಚ್ನಲ್ಲಿ ಸರ್. ದೊಡ್ಡ ಮರ ಅದು ಇದು ಫಸ್ಟ್ ಬ್ರಾಂಚ್ ಅದು ಆ ಲೈನಲ್ಲಿ ಚಿಕ್ಕದು 100 ಅಡಿ ಟ್ರೈನು, 1.5 ಫೀಟ್ ವೆಂಟ್ ಟ್ರೈನು ಮಾಡಬೇಕು. ಒಳಗಡೆ ಎಲ್ಲ ನಾವು ನೋಡ್ಕೊಂಡು ಬಂದ್ವಲ್ಲ, ಅದು ಇದು ಕಂಪ್ಲೀಟ್ ಆದ ತಕ್ಷಣ ಅದು ಅದರಲ್ಲಿ ಸ್ಕೋಪ್ ಆಫ್ ದಿ ವರ್ಕಲ್ಲಿ ಇದೆ. ಈ ರೋಡ್ ಮೈನ್ ರೋಡ್ ಆಗ್ತಿದೆ 330 ಫೀಟ್. ಅದೇ ಸರ್, ಆಸ್ಫಾಲ್ಟಿಂಗು ಇದರಲ್ಲಿ ನಡೀತಾ ಇದೆ. ಈಗ ಆಸ್ಫಾಲ್ಟದು ಸಾಹೇಬ್ರದ್ದು ಎಷ್ಟು ಲಕ್ಷ ಅದು ಎಷ್ಟು ನೋಡಿ, ಒಂದು ಕೆಲಸ ಮಾಡಿ, ನಿನ್ನ ಎಸ್ಟಿಮೇಟ್ ಇದೆ ಆಸ್ಫಾಲ್ಟಿಂಗ್ ಇದೆ ಸರ್, ಆಸ್ಫಾಲ್ಟಿಂಗ್ ಇದೆ. ಆಮೇಲೆ ಕಾಬಲ್ ಪಾತ್ವೆ ಇದೆ ಅಲ್ಲಿ ಕಾಬಲ್ ಪಾತ್ವೆ. ಹೌದು ಸರ್. ಸರ್ ನಮ್ಮದು ಒಂದು ಐಮಸ್ ಲೈಟ್ ಇದಿಲ್ಲ ಇಟ್ಟಾಂಗ ಸರ್ ಎಲೆಕ್ಷನ್ ಇದೆಯಾ ಅಥವಾ ನೋಡ್ಬೇಕಾ? ನೋಡ್ಬಿಟ್ಟು ಈಗ ಮಂಜುಗೆ ಹೇಳ್ಬಿಟ್ಟು ಕ್ಲೀನಿಂಗ್ ಎಲ್ಲ ಬಿಡಿಸಿ, ಆಸ್ಪಾಟಿಂಗ್ ಇದ್ದರೆ ಇಮಿಡಿಯೇಟ್ ಎಲ್ಲ ಪಕ್ಕದಲ್ಲೇ ಮಾಡ್ತಾ ಇದ್ದೇನೆ. ಅದಾದ ನಂತರ ಅಟೆಂಡ್ ಮಾಡ್ತೀನಿ. ಜಡ್ಜ್ ಕ್ವಾರ್ಟರ್ಸ್ ಮುಗಿಸ್ಕೊಂಡು ಬಂದು ಕಾಲು ಇಟ್ಟಿರೋ ಜಾಗ ಈ ಜಾಗ ಅಲ್ಲ ಸರ್, ಇದು ಬುದ್ಧಿಸ್ಟ್ ಟೆಂಪಲ್ ಇಲ್ಲಿ. ಆಮೇಲೆ ಸರ್ ಈಗ ಲೋನ್ ಫಾರಮ್ ಕೊಟ್ಟಿದ್ದೀವಿ, ಇದರಲ್ಲಿ ತಾವು ಹೇಳಿದರೆ ಎಜುಕೇಷನ್ ಇದ್ದರೆ ಸಾಕು, ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಡಬೇಕಲ್ಲ ಹೇಳಿದ್ರಿ ಕೆಲವರು. ಅಲ್ಲ ಸರ್, ನಾವು ಮತ್ತೆ SC ST OBC ಬೈಫರ್ಕೇಷನ್ ಮತ್ತೆ ಮಾಡ್ತೀರಾ? ನೀವೇ ಮಾಡ್ಕೊಳ್ತೀರಾ? ನಾವು ಮಾಡ್ಕೊಳ್ತೀವಿ. ಮಾಡ್ತೀವಿ. ನಾವು ಮೇಬರ್ ಫಾರ್ಮ್ನ ಹಂಗೆ ಕೊಡ್ತಿದ್ದೀವಿ, ಫಾರಮ್ ಕೊಡಿ ಸರ್. ಅವರು ಫಾರಮ್ ಕೊಟ್ಟಾದ್ಮೇಲೆ ಆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅವ್ರು ಅಟ್ಯಾಚ್ ಮಾಡ್ಕೊಡ್ತೀವಿ ಸರ್. SC ST OBC ಆ್ಯಸ್ ಪರ್ ರೇಟ್ ನಾವು ಬೈಫರ್ಕೇಟ್ ಮಾಡ್ಕೊಡ್ತೀವಿ ಸರ್. ಅವ್ರ ಅಕೌಂಟ್ ನಡೆದರೆ ದುಡ್ಡು ಹಾಕ್ತೀರಿ? ಡೈರೆಕ್ಟ್ ಅಕೌಂಟ್ ಸರ್, DBT ಡೈರೆಕ್ಟ್ ಅವ್ರ ಡೈರೆಕ್ಟ್. ನಾಳೆ ನಮ್ಮನ್ನ ಯಾರು ಕ್ವಶನ್ ಮಾಡಬಾರ್ದು, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಹೋಗೋದು ಸರ್. ಈಗ ಬರೋರೆಲ್ಲ ಈಗ ಮುನ್ಸಿಪಾಲ್ಟಿಯಲ್ಲಿ ಲೂಟಿ, ಮುನ್ಸಿಪಾಲ್ಟಿ ಸರಿ ಇಲ್ಲ ಹೋಗ್ಬಿಡ್ತಾರೆ. ಅವ್ರು ಮಾಡಿರೋ ಲೂಟಿಗೆಲ್ಲಿ ಬರೋದು 3 ವರ್ಷ 2 ವರ್ಷ ಸರ್. ಇಷ್ಟಷ್ಟಿಲ್ಲ. ಯಾಕಂದ್ರೆ ಕೊಟ್ಬಿಟ್ಟಿದ್ದಾರೆ. BJP 13.5 acres ಲ್ಯಾಂಡ್ ಐ ಹ್ಯಾವ್ ರೆಕಾರ್ಡ್. ಐ ಆಮ್ ದ ಯೂನಿಯನ್ ಆಲ್ಸೋ. ಎಲ್ಲಿ ಆ ಜಾಗ ಲೆಕ್ಕ ಮಾಡ್ಕೊಳ್ಳಿ, 1 ಎಕರೆ ಎಷ್ಟಾಗುತ್ತೆ? ನಾವು ಅವನು ಯಾರು ಕೇಳೋದು ಹೋಗಿ ಎಲ್ಲಿ ಫೋರಮ್ ಮುಚ್ಚೋಗಿರೋದು ಹೆಂಗೆ? ಮುಚ್ಚೋಗಿರೋದಕ್ಕೆ ನೀನೇ ಆಫೀಸರ್ ಆಗಿದ್ದೀರಿ, ಕೇಳಬೇಕಿಲ್ವಾ? ಈಗ ಕೇಳಿ ನಾನು ಜನ ಸರಿ ಇಲ್ಲ ಬೇರೆ ಇಲ್ಲಿ ಇಲ್ಲ. ಇವರು ಜನ ಇವರೆಲ್ಲ ನೇರವಾಗಿ ಸತ್ಯವಾಗಿ ಇದ್ದರೆ ನಾನು ಕೆಲಸ ಮಾಡ್ಬೋದು. ಇರೋದು 10 ಜನ, 25 ಪಾಲಿಟಿಕ್ಸ್ ಯಾರು ಡೆವಲಪ್ ಮಾಡ್ತಾರಿದ್ರು? ನಾನು ಯಾರಾದರೂ ಕೇಳಿದರೆ ಡೋನರ್ಸ್ ಇದ್ದಾರೆ ಮಾಡಿಕೊಡೋದಕ್ಕೆ சார். உங்களால் கமிஷனர் இன்ஜினியரிங் நான் ஃபைட் பண்ணோம். நீங்கள் ஆறாமல் அவ்வளோ உட்காந்து ஊர் தது பேசுனீங்க, எவனும் தெரியல. இப்போ எவ்வளோ கொடுக்குறான், இவன் எவ்வளோ கொடுக்குறான்? திருந்துங்க. சிட்டின்றீங்க, படிச்சு எஜுகேட்டட்ன்றீங்க, கொஞ்சம் திருந்துங்க தயவுசெய்து.
இனிமேலும் திருந்தலன்னு வச்சுக்கா நாரத வாயில் நாராயணன் தான் வரணும், நக்கன வாயில் கூட நாராயணன் தான் வரணும். சரிதானா? அரசியலுக்காக நான் பேசணும், ஐயோ நமஸ்காரம் ஓகே பார்த்தா உங்களுக்காக செய்யுது, அந்த ஊழல்லாம் என்கிட்ட கிடையாது. நீ திருந்தி வாழ கற்றுக்கோ, வாழைலன்னா விட்டு ಅಲ್ಲಿ ಮೇನ್ ರೋಡ್ ಹಾಕಿದ್ದೀವಿ ಸರ್ ನಾವು. ಸರ್ ಸರ್ ಅಲ್ಲಿ ಒಂದು ಗೊತ್ತಾಯ್ತು ಸರ್, ಒಂದು ಸ್ಟ್ರೆಚ್ ಒಂದು ಅಲ್ಲಲ್ಲ ಒಂದು 100 ಮೀಟರ್ ಸ್ಟ್ರೆಚ್ ಇದೆ ಹಾಸ್ಪಿಟಲ್. ಒಂದು 100 ಮೀಟರ್ಸ್ ಇರ್ಬೋದಾ? 100 ಇಲ್ಲ, ಮೀಟರ್ ಕಡಿಮೆ ಇದೆ. ಅದೇ ಬಿಟ್ ಕಡಿಮೆ ಇದೆ, ಲೆಂತ್ ಇದೆ ಸರ್. 100 ಮೀಟರ್ ಬರೋಲ್ಲ ಅದು 100 ಮೀಟರ್ ಬರುತ್ತೆ. ಅದು ಒಂದು ಹಾಕ್ಬೋದು. ಅದು ಇದು ಈ ಥರ ತಾರ್ ರೋಡ್ ಹಾಕ್ಬೋದು. ಇಲ್ಲ ಸರ್, ಅಲ್ಲಿ ಕಾಂಕ್ರೀಟ್ ರೋಡೇ ಮಾಡೋಣ ಸರ್. ಯಾಕೆಂದರೆ ಆ ಕಡೆ ಈ ಕಡೆ ಚಿಕ್ಕದಿದೆ, ನ್ಯಾರೋ ಇದೆ ರೋಡು. ನಾವು ಹಾಸ್ಪಾಟ್ ಮಾಡಿದ್ರೆ ಅಷ್ಟು ಇದಿರಲ್ಲ, ಕಾಂಕ್ರೀಟ್ ರೋಡೇ ಅದು. ಆ ಸ್ಟ್ರೆಚ್ ಈ ಸರಿ ತೊಗೊಂಡು ಹಂಗೆ ಹೋಗಿ ಮಾಡಿ. ಯಾವಾಗ ಫಸ್ಟ್ ಪೊಲೀಸ್ ಬರಲ್ಲ, ಇದೆ ಆಟೋಗಳನ್ನ ಬರೋದಿಲ್ಲ. ಅದಕ್ಕೆ ಕುಮಾರ್ ಅದು ಬಿದ್ದೋಗಿದೆಯಲ್ಲ, ಅದನ್ನ ನೋಡಿ ನೀಟಾಗಿ ಈ ಜಾಗ ನೀರು ಏನು ಬರೋದಿಲ್ಲ. ಈಗ 3 ಕ್ವಾರ್ಟರ್ ಫ್ರೀ ಆಗಿದೆ. ಮೀಟ್ರು ಹಾಸ್ಪಿಟಲ್ ರೋಡ್ ಇದೆ ಸರ್, 300 ಮೀಟರ್ ಸರ್. ಅವೆಲ್ಲ ಹೇಳ್ತೀರಲ್ಲ, ಮೇನ್ ರೋಡ್ ಸರ್, KGS ಬ್ಲಾಕ್. ನೋಡಪ್ಪ ಸಾಹೇಬ್ರು ಹೇಳಿದ್ದಾರೆ. ನೋಡಿದ್ಯಾ ರೋಡು? ಇಲ್ಲೇ ಇದೆ ಸರ್. ಯಾರಾದ್ರೂ ಒಂದು ಹುಡುಗನ ಕಳಿಸ್ಕೊಡಿ ಸರ್. ಹೋಗ ಅವ್ರ ಜೊತೆ ಹೋಗಿ ನೋಡ್ಕೊಂಡು. ಅದು ವೀಟ್ ಪೋರ್ ವഴിಯಲ್ಲ ಅಲ್ಲ, 330 ಮೀಟರ್ 330 ಮೀಟರ್ ಅದು ಮೇನ್ ರೋಡ್. ಅದು ಓವರ್ ರೀಸರ್ಫೇಸಿಂಗ್ ವರ್ಕೆ ಅವನ್ನ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ. ಮೇನ್ ರೋಡ್ ಕಾಟ ಅಂತ ಮಾಡು. ಆಯ್ತಾ, ಅವನಿಗೆ ಸ್ಟಾರ್ಟ್ ಮಾಡ್ಬಿಡಕ್ಕೆ ಸರ್. ಸಾಧ್ಯವಾದರೆ ಈ ವಾರದಲ್ಲೇ ಮುಗಿಸ್ಬೇಕು. ಸಮ್ಮರ್ ಇರೋ ಟೈಮಲ್ಲಿ ಇಲ್ಲ ಮುಗಿಸ್ಬಿಡೋಣ ಸರ್. ಮತ್ತೆ 2 ಮಂತ್ಸ್ ಕೆಲಸ ಮಾಡೋದು. ಇದು ಚೆನ್ನಾಗಿ ಮಾಡಿದ್ದೀರಿ. ಅವನು ಒಂದು ಲಕ್ಷ ಕೊಡಿ. ಇಲ್ಲಿ ಚೆನ್ನಾಗಿ ಮಾಡಿದಲ್ವಾ, ಯಾರಾದರೂ ಬಂದು ಅಂಗಡಿ ಹಾಕ್ಕೊಳ್ತಾರೆ. ಆಮೇಲೆ ಇಲ್ಲಿ ಪಾರ್ಕಿಂಗ್ ಫ್ರೈ ಬೀಫ್ ಹಾಕ್ತಾರೆ, ಪಾರ್ಕಿಂಗ್ ಮಾಡ್ಕೊಳ್ತಾರೆ. ಜನ ಕಾನೂನು ಇಲ್ವಾ? ಇದು ನಿಮ್ಮ ಜವಾಬ್ದಾರಿ. ನೋಡ್ದಲ್ಲಮ್ಮ, ಅವ್ನಿಗೆ ಹಂಗೆ ಹೇಳಿ, ನೋಡಿದ 300 ಮೀಟರ್ ಇದೆ, 4.5 ಮೀಟರ್ ಮಾಡ್ಕೊಡೋದ್ರಿಂದ ನಾವು ಸರ್ಫೇಸ್ ಏರಿಯಾ ಚೆಕ್ ಕಳ್ಳತನ ಮಾಡೋದು ಇದೆ ಮಾಡೋದು. 4.5 ಬಂದರೆ ಸರಿ, ಇಲ್ಲ 4 ಮೀಟರ್ ಬಂದರೆ ಲೆಂತ್ ಜಾಸ್ತಿ ಮಾಡ್ತಾರೆ, ಇಲ್ಲ 5 ಮೀಟರ್ ಬಂದರೆ ಲೆಂತ್ ಲಟ್ಟು ಬಂದುಬಿಟ್ಟು ಇಟ್ಕೊಳ್ಳಿ, ಆಮೇಲೆ ನಾನು ಹುಡುಗೋದೇನೆ ಅವನು. ಆಯ್ತು ಸರ್. ಇಷ್ಟೇ ಸರ್ ನಮ್ಮ ಕೆಲಸ. ಸರಿ ಸರ್, ಅದು ರಿಪೇರಿ ವರ್ಕು ಅದೇನಿದೆಯೋ ಎಲ್ಲ ಅಟೆಂಡ್ ಮಾಡಿ. ಕುಮಾರ್ ಸರಿ ಅಟೆಂಡ್ ಮಾಡಿಸಿ. ಆಮೇಲೆ ಅದು ಪೆಡಸ್ಟಲ್ದು ಏನಿದೆಯಲ್ಲ ಅದೇನು ಎಕ್ಸಸೈಸ್ ಬೇಕು ಮಾತಾಡಿಕೊಂಡು ಬೇರೆ ಏನೋ ಬಾಗಿದ್ದು ಅಲ್ಲ ಅಷ್ಟೇ ತಾನೆ ಸರ್? ಅಷ್ಟೇ, ಏನು ಕೆಲಸ? ಇನ್ನೇನಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. என்ன கதிர்வேல் லைட் போட்டு கொடுக்குறேன்னு சொல்லிட்டேன். அங்கே கூட போடுறோம் ಸರ್. ಅದು ಬೋರ್ ಸರ್, ನಾಪ ಮಾಡ್ತೀವಿ. ಏನು ನೀರು ಬರ್ತಾ ಇಲ್ವಾ? ವಾಟರ್ ಹೋಗಿದೆ. ಪೈಪ್ ಡ್ಯಾಮೇಜ್ ಅಟೆಂಡ್ ಮಾಡಿಸಿ. ವಿನೋದ್ ಮಾತು ಬೋರ್ವಾಲ್ ಒಂದು ಇದು ಪೈಪ್ ಅಟೆಂಡ್ ಮಾಡಿಸಿ. ಫ್ಲಶನಿಂಗ ಸರ್? ಇಲ್ಲ ಸರ್, ಅದು ರಿಪೇರಿ, ಬೋರ್ವೆಲ್ ಮೋಟ್ರ್ ರಿಪೇರಿ. ಮೋಟರ್ ಪೈಪ್ ಓಟ ಇದೆ, 2 ಪೈಪ್ ಡ್ಯಾಮೇಜ್ ಆಗಿದೆ, ರಿಪೇರಿ. ಸರಿ ಸರ್, ಸರಿ ವಿನೋದ್ ಹೇಳ್ತೀನಿ. ಅವ್ರು ಹೇಳಿದ್ದು ಕರೆಕ್ಟೇ, ಕೌನ್ಸಿಲ್ ಹೇಳಿದ್ದ. ಇಲ್ಲಿ ಸುಮ್ಮನೆ ಇರೋಲ್ಲ ಲೀಡ್ರುಗಳು ಇಲ್ಲಿ ಆ ಪೈಪ್ ತಗೊಂಡು ಹೋಗಿ ಸೇಲ್ ಮಾಡೋದು. ಡಬ್ಲ್ಯೂ ಬ್ಲಾಕಲ್ಲಿ ಅವ್ನು ನಂಬರ್ ಕೊಡ್ತೀನಿ, ಎಲ್ಲ ನಿನ್ನ ಫೋಟೋ ಕಳಿಸ್ತೀನಿ. ಆ ಬೋರ್ವೆಲ್ದು ಆಗ ನಮ್ಮಲ್ಲೇ ಪಣಿಗೆ ಇದು ಪೈಪ್ ಪ್ರಾಬ್ಲಮ್ ಇದೆ.
ಟಾಯ್ಲೆಟ್ಗೆ ಹೋಗಿ ಕದ್ದು remove ಮಾಡಿ ಕ್ಲೀನಾಗಿ ಯಾವ type ಬಂದಿದೆ ಆ type ಮಾಡಿ ವ್ಯಕ್ತಿಗತ ಅಧಿಕಾರಿಗಳ ಮೇಲೆ ನಾವು ತಪ್ಪು ಹೇಳ್ಕೊಳ್ಳೋದಿಲ್ಲ. ನೀವು ಪರ್ಫೆಕ್ಟ್ ಅಂತ ಕೇಳಿ ನಾನು ಚಾಲೆಂಜ್ ಮಾಡಿ ನೀವಿಲ್ಲಾಂದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಅಷ್ಟೇ ತಾನೆ ಸರ್? ಅಷ್ಟೇ ಬೇರೆ ಏನಾಗಿದಪ್ಪ